ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ವ್ಲಾಗರ್ ಕನ್ನಡಿಗ. ಈ ಇತ್ತೀಚಿನ ದಿನಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಅದು ಚಿಕ್ಕ ವಯಸ್ಸಿನವರಿಗೆ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಜೊತೆ ಡಾಕ್ಟರ್ ರವಿಕುಮಾರ್ ಸರ್ ಜೊತೆಲಿದ್ದಾರೆ. ಅವ್ರನ್ನ ಏನು ಇದರಿಂದ ಯೂಸ್ ಆಗುತ್ತೆ, ಏನು ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಈಗೇನು ಫುಲ್ಲು ಯಂಗೇಜಲ್ಲಿ ಸಿಕ್ಕಾಪಟ್ಟೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಅದ್ರ ರೀಸನ್ ಏನು ಸರ್? ರೀಸನ್ಗಳು ತುಂಬ ರೀಸನ್ಗಳಿದ್ದಾವೆ. ಅಂದರೆ ಇದು ಮುಂಚೆ ಇರಲಿಲ್ವಾ ಅಂತ ಒಂದು ಕ್ವಶನ್ ಕೇಳಿದ್ರೆ, ಮುಂಚೆನೂ ಈ ಥರ ಹಾರ್ಟ್ ಅಟ್ಯಾಕ್ಗಳಿತ್ತು, ಬಟ್ ಪ್ರಿವಿಲೆನ್ಸ್ ಕಡಿಮೆ ಇತ್ತು, ಡಯಾಗ್ನೋಸಿಸ್ಗಳು ಕಡಿಮೆ ಆಗ್ತಾಯಿದ್ವು ಇರ್ಬೋದು. ನಾವು ಪ್ರಿವಿಲೆನ್ಸ್ ತಗೊಂಡ್ರೆ ಎಷ್ಟು ಜನರಲ್ಲಿ ಯಂಗ್ ಅಡಲ್ಟ್ಸಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ತಗೊಂಡ್ರೆ, ನಮ್ಮದು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹಳೆದೆಲ್ಲ ನೋಡಿದ್ರೆ ವಯಸ್ಸು 60ಕ್ಕಿಂತ ಮೇಲ್ಪಟ್ಟ ವಯಸ್ಸಲ್ಲಿ ಆಲ್ಮೋಸ್ಟ್ 20% ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದೇ ರೀತಿ ವುಮೆನ್ಸ್ ಫೀಮೇಲ್ ಪಾಪ್ಯುಲೇಷನ್ ತಗೊಂಡ್ರೆ 17%, 17% ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದೇ 40 ವರ್ಷಕ್ಕಿಂತ ಚಿಕ್ಕವರು ತಗೊಂಡ್ರೆ, ಚಿಕ್ಕ ವಯಸ್ಸಿನವ್ರಿಗೆ ಇದು ಕಮ್ಮಿ, ಅಷ್ಟೊಂದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ 0.5% ಮೇಲ್ಗೆ, 0.18% ಫೀಮೇಲ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ತುಂಬ ರೇರ್ ಅಂತ, ಚಿಕ್ಕ ಏಜಲ್ಲಿ ತುಂಬ ರೇರ್ ಅಂತ. ಬಿಕಾಸ್ ಇದೊಂಥರ ಕ್ರಾನಿಕ್ ಡಿಸೀಸು ಮತ್ತು ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಓಲ್ಡ್ ಏಜಲ್ಲಿ ಕಾಮನ್ ಆಗಿ ಬರುವಂಥ ಡಿಸೀಸ್ಗಳು. ಸೊ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತಗೊಂಡ್ರೆ ಏನಪ್ಪ ರಿಸ್ಕ್ ಫ್ಯಾಕ್ಟರ್ಸು ಕಾಮನ್ ಆಗಿ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನಕ್ಕೆ ಏಜ್ ಆಗ್ತಾ ಈ ಥರ ಚೇಂಜಸ್ ಕಾಣಿಸುತ್ತೆ ಅಂತ ನಾವು ತಗೊಂಡ್ರೆ, ನಮ್ಮ ರಕ್ತನಾಳಗಳಲ್ಲಿ ಆಗುವಂಥ ಬದಲಾವಣೆಗಳು. ರಕ್ತನಾಳಗಳಲ್ಲಿ ಪ್ಲೇಕ್ಸ್ ಅಂತ ಫಾರ್ಮೇಷನ್ ಆಗುತ್ತೆ. ಆ ಪ್ಲೇಕ್ಸು ಡಿಸ್ಲಾಡ್ಜ್ ಆಗಿ ಕರೋನರಿ ಆರ್ಟ್ರೀಸ್ನ ಹೋಗಿ ಬ್ಲಾಕ್ ಮಾಡುತ್ತೆ. ಅದರಿಂದ ಸಡನ್ನಾಗಿ ಹಾರ್ಟಿಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಹೃದಯ ಸ್ತಂಭನ ಆಗೋದು ಅಥವಾ ಹಾರ್ಟ್ ಸಡನ್ ಸ್ಟಾಪ್ ಆಗೋದು, ಇದು ಒಂದು ಪ್ರಕ್ರಿಯೆ. ವೆಸಲ್ಸಲ್ಲಿ ರಕ್ತನಾಳಗಳಲ್ಲಿ ಯಾಕೆ ಚೇಂಜಸ್ ಆಗುತ್ತೆ, ಸೊ ಏನು ಕಾರಣಗಳು ಇದಕ್ಕೆ ಅಂತ ನಾವು ಅನಲೈಸ್ ಮಾಡ್ತಾ ಹೋದರೆ, ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕಾಮನ್ ಆಗಿ ತಗೊಂಡ್ರೆ ಹೈಪರ್ ಟೆನ್ಷನು. ಇವೆಲ್ಲ ಓಲ್ಡ್ ಏಜಲ್ಲಿ ಕಾಮನ್ ಕಾಸಸ್ ಯಾವಪ್ಪ ಅಂತಂದರೆ BP, ತುಂಬ ವರ್ಷದಿಂದ BP ಕಾಯಿಲೆಯಿಂದ ಸಫರ್ ಪಡ್ತಿರೋರಿಗೆ, ತುಂಬ ವರ್ಷದಿಂದ ಡಯಾಬಿಟೀಸ್ ಕಾಯಿಲೆಯಿಂದ ಸಫರ್ ಪಡ್ತಿರೋರಿಗೆ, ತುಂಬ ವರ್ಷದಿಂದ ಡಿಸ್ಲಿಪಿಡಿಮಿಯಾ ಅಂತೀವಿ, ಅಂದರೆ ಲಿಪಿಡ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಅಂಥವ್ರಿಗೆ, ಕೊಬ್ಬಿನಾಂಶ ರಕ್ತದಲ್ಲಿ ಜಾಸ್ತಿ ಇರೋವಂಥವ್ರಿಗೆ ಪ್ಲೇಕ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಸೆಡೆಂಟರಿ ಹ್ಯಾಬಿಟ್ಸು, ಒಬೇಸಿಟಿ, ವೆಯ್ಟ್ ಜಾಸ್ತಿ ಇರೋವಂಥದ್ದು, ಇವೆಲ್ಲ ಜನರಲ್ ರಿಸ್ಕ್ ಫ್ಯಾಕ್ಟರ್ಸ್. ಇದೆಲ್ಲ ಇರೋವಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ನಾವು ಅದನ್ನೇ ಈ ವಯಸ್ಸಾಗಿರೋರಿಗೆ ಮತ್ತು ಚಿಕ್ಕ ವಯಸ್ಸಲ್ಲಿ ಇರೋರನ್ನ ಕಂಪೇರ್ ಮಾಡಿದ್ರೆ, ಚಿಕ್ಕ ವಯಸ್ಸಲ್ಲಿ ಮೋಸ್ಟ್ ಕಾಮನ್ ಕಾಸಸ್ ಬರೋದು ಸ್ಮೋಕಿಂಗ್. ಸೊ ನಮ್ಮ ಜನ್ರೇಷನಲ್ಲಿ ಯಂಗ್ ಏಜಲ್ಲಿ ಸ್ಮೋಕಿಂಗ್ ತುಂಬ ರಿಸ್ಕ್ ಫ್ಯಾಕ್ಟರು. ಸೊ ಕಂಪೇರ್ ಟು ಅಡಲ್ಟ್ಸಲ್ಲಿ, ಕಂಪೇರ್ ಟು ಎಲ್ಡರ್ಲಿ, ವಯಸ್ಸಾದವ್ರಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಮೋಕಿಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್, ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಸೊ ಸ್ಮೋಕಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ. ಸರ್, ನನಗೊಂದು ಪ್ರಶ್ನೆ ಇದೆ. ಒಬ್ಬರೊಬ್ಬರು ತಿಂಗಳು ಒಂದು ಸಲ ಮಾಡ್ತೀನಿ, ನಾನು ಡೈಲಿ ಮಾಡ್ತೀನಿ, ಏನೂ ಆಗಲ್ಲ, ಡೈಲಿ ಒಂದೊಂದು ಸೇರ್ತೀನಿ, ಏನೂ ಆಗಲ್ಲ, ಇಲ್ಲ ತಿಂಗಳು ಒಂದು ಸಲ ಸೇರ್ತೀನಿ, ಏನೂ ಆಗಲ್ಲ. ಅದಕ್ಕೆ ಅದು ರೀಸನ್ ಏನಾಗುತ್ತೆ ಸರ್? ಅದ್ರ ಸ್ಮೋಕಿಂಗ್ ಇಸ್ ಎ ರಿಸ್ಕ್ ಫ್ಯಾಕ್ಟ್ರು. ಸ್ಮೋಕಿಂಗು ಡೆಫಿನೆಟ್ಲಿ ಸ್ಮೋಕಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಬೇಕಂದ್ರೆ ಇಂಟೆನ್ಸಿಟಿ ಜಾಸ್ತಿ ಎಕ್ಸ್ಪೋಸ್ ಆಗಬೇಕು. ಸೊ ಒಂದು ಮಾಡ್ತೀನಿ, ಏನೂ ಆಗಲ್ಲ, ಆಗ್ತಲೇ ಇರ್ಬೋದು, ಆದರೂ ಆಗ್ಬೋದು. ಸೊ ಜೆನೆಟಿಕ್ ಫ್ಯಾಕ್ಟ್ರು ಮತ್ತು ಎಕ್ಸ್ಪೋಜರ್ ಫ್ಯಾಕ್ಟ್ರು, ಅಂದರೆ ಏನು ಅವ್ರು ಎಕ್ಸ್ಪೋಸ್ ಆಗ್ತಿದ್ದೀವಲ್ಲ, ಅದು ಎರಡೂ ಮ್ಯಾಟ್ರ್ ಆಗುತ್ತೆ. ಅವ್ರು ಜೆನೆಟಿಕಲಿ ಸಸೆಪ್ಟಬಲ್ ಇದ್ದರೆ ಅವ್ನಿಗೆ 1-2 ಸ್ಮೋಕ್ ಮಾಡಿದರೂ ತೊಂದರೆ ಆಗ್ಬೋದು. ಜೆನೆಟಿಕಲಿ ಅವನಿಗೆ ರೆಸಿಸ್ಟೆನ್ಸ್ ಇದ್ದರೆ ಅವನಿಗೇನು ತೊಂದರೆಗಳಾಗಲ್ಲ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಸ್ಮೋಕಿಂಗ್ ಅಲ್ಲದೆ ನಮ್ಮ ಈ ಜನ್ರೇಷನಲ್ಲಿ ತುಂಬ ಬೇರೆ ಚಟಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಅಂದರೆ ಕೋಕೈನು, ಆಮೇಲೆ ಗಾಂಜಾ ಇರ್ಬೋದು, ಮತ್ತು ಮರಿಜುವಾನ, ಈ ಥರ ತುಂಬ ಇವಕ್ಕೆ ಜನಗಳು ತುತ್ತಾಗ್ತಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸು. ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ತಗೊಂಡಾಗ ಈ ಡ್ರಗ್ ಅಬ್ಯೂಸಿಂದ ಆಗುವಂಥ ರಿಸ್ಕ್ ಫ್ಯಾಕ್ಟ್ರು ತುಂಬ ಜಾಸ್ತಿ. ಸರ್, ಇನ್ನೊಂದು ಕೋವಿಡ್ ಬರೋದಕ್ಕಿಂತ ಮುಂಚೆ ಲೈಫ್ ಸ್ಟೈಲೇ ಚೇಂಜ್ ಇತ್ತು ಸರ್. ಈಗ ಕೋವಿಡ್ ಆದಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಯಾವ ಥರ ಸರ್ ಇದು? ಲೈಫ್ ಸ್ಟೈಲು ಅದೊಂದು ಆ್ಯಸ್ ಎ ಕೋವಿಡ್ ಅಂತ ಹೇಳಿದ್ರಿ. ಕೋವಿಡ್ಡು ಒಂದು ರಿಸ್ಕ್ ಫ್ಯಾಕ್ಟ್ರು ಅಂತ ತುಂಬ ಡಿಸ್ಕಷನ್ ನಡೀತಾ ಇದೆ. ಕೋವಿಡ್ ಬಂದಮೇಲೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆದವು, ಕೋವಿಡ್ ವ್ಯಾಕ್ಸಿನ್ ಬಂದಮೇಲೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆದವು, ಈ ಥರ ತುಂಬ ಡಿಸ್ಕಷನ್ ನಡೀತಾ ಇದೆ. ಅದಲ್ಲದೆ ಕೋವಿಡ್ ರಿಲೇಟೆಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿದ್ದು, ಕೋವಿಡ್ ಬಂದ ಮೇಲಿಂದ ಜನ ಯಾವ ಥರ ಚೇಂಜ್ ಆದರು ಅನ್ನೋದನ್ನು ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ಕೋವಿಡ್ಗೆ ನಾವು ಸಂಬಂಧಪಟ್ಟ ಕೋವಿಡ್ ಬಗ್ಗೆ ಮಾತಾಡೋದಾದರೆ, ಕೋವಿಡ್ ಬಂದ ಮೇಲೆ, ಕೋವಿಡ್ ಬಂದಿರೋ ಟೈಮಲ್ಲೂ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಸೊ ಕೋವಿಡಲ್ಲಿ ಈ ರಕ್ತನಾಳಗಳಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅನ್ನೋದು ಕೆಲವು ಸ್ಟಡೀಸಲ್ಲಿ ನಮಗೆ ಪ್ರೂವ್ ಆಗಿದೆ. ಸೊ ಹಾಗಾಗಿ ಕೋವಿಡ್ ಬಂದವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇತ್ತು.
ಬಟ್ ಅದು ಹಂಗೆ ಪ್ರೋಸೆಸ್ಸು ಸ್ವಲ್ಪ ದಿನ ಕಂಟಿನ್ಯೂ ಆಯಿತು. ಈವನ್ ಕೋವಿಡ್ ಆದಮೇಲೂ 1 ವರ್ಷದವರೆಗೂ ಈ ಥರ ಚೇಂಜಸ್ ಕಾಣಿಸಿದ್ವು. ಬಟ್ ಸ್ಟಡೀಸ್ ಏನು ಹೇಳುತ್ತಿದ್ರೆ 1 ವರ್ಷ ಆದಮೇಲೆ ಅದರದ್ದು ಎಂಥ ರಿಸ್ಕ್ ಇರಲ್ಲ, ಅದು ಮುಂದಕ್ಕೆ ಅದರದ್ದು ಏನೂ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಹೇಳುತ್ತೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ. ಸೊ ಅದರದ್ದು ಎಫೆಕ್ಟು ಇರ್ಬೋದು. ಈವನ್ ವ್ಯಾಕ್ಸಿನೇಷನ್ದು ಅಷ್ಟೇ, ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ 1 ವರ್ಷದಲ್ಲಿ ಸ್ವಲ್ಪ 5% ಈ ಇನ್ಸಿಡೆನ್ಸ್ ಜಾಸ್ತಿ ಆಯಿತು ಹಾರ್ಟ್ ಅಟ್ಯಾಕ್ದು ಅಂತ ಸ್ಟಡೀಸ್ ಹೇಳುತ್ತೆ. ಬಟ್ ಒನ್ಸ್ ಅಗೇನ್ ವ್ಯಾಕ್ಸಿನ್ ರಿಲೇಟೆಡ್ ಇಶ್ಯೂಸು ಇರ್ಬೋದು. ಬಟ್ ಈವನ್ ಆಫ್ಟರ್ 1 ಇಯರ್ ಆದಮೇಲೆ ಅದು ಸೆಟ್ಲ್ ಆಗಬೇಕು. ಇಟ್ ಈಸ್ ನಾಟ್ ಲೈಫ್ ಲಾಂಗ್ ರಿಸ್ಕ್ ಫ್ಯಾಕ್ಟರ್. ಒಂದ್ಸಲಿ ಎಕ್ಸ್ಪೋಸ್ ಆದಾಗ ಅದರದ್ದು ರಿಸ್ಕ್ ಪೀರಿಯಡ್ ಅಂತ ಇರುತ್ತೆ. ಯೂಶಲಿ 6 months to 12 monthsಲ್ಲಿ ಅದರದ್ದು ರಿಸ್ಕ್ ಮುಗಿದೋಗುತ್ತೆ. ಸೊ ಇವೆಲ್ಲ ಒನ್ ಟೈಮ್ ಎಕ್ಸ್ಪೋಜರ್ದು. ಬಟ್ ಪ್ರಾಬ್ಲಮ್ ಇರೋದು ಕಾನ್ಸ್ಟೆಂಟ್ ಎಕ್ಸ್ಪೋಜರ್ ಆಗ್ತಾ ಇರೋಂಥದ್ದು, ಕಾನ್ಸ್ಟೆಂಟ್ ಲೈಫ್ ಸ್ಟೈಲ್ ಮಾಡಿ ಚೇಂಜಸ್ ಇರೋಂಥದ್ದು. ಅದು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಸ್ಮೋಕಿಂಗ್ ಅಂತ, ವಿಚ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅದಲ್ಲದೆ ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರಿ ನೀವು, ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ. ಲೈಫ್ ಸ್ಟೈಲ್ ಚೇಂಜಸ್ ಆಯಿತು ಕೋವಿಡ್ ಟೈಮಲ್ಲಿ ಅಂತ. ಕೋವಿಡ್ ಟೈಮಲ್ಲಿ ಏನಾಯಿತು, ಎಲ್ಲರೂ ಮನೆ ಸೇರ್ಕೊಂಡ್ರು, ಲ್ಯಾಕ್ ಆಫ್ ಎಕ್ಸಸೈಸು, ಸೆಡೆಂಟ್ರಿ ಹ್ಯಾಬಿಟ್ಸು. ಸೊ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಶುರುವಾಗೋರು ಜನ. ಅಂದರೆ ಮನೆಯಿಂದಲೇ ಫುಡ್ ಆರ್ಡರ್ ಮಾಡೋದು, ಮನೆಯಿಂದಲೇ ಶಾಪ್ ಮಾಡೋದು, ಎಲ್ಲ ಎವ್ರಿಥಿಂಗ್ ಮನೆಯಿಂದಲೇ ಶುರುವಾಯಿತು. ಸೊ ಜನ ಓಡಾಡೋದನ್ನೇ ಕಡಿಮೆ ಮಾಡಿದ್ರು. ಸೊ ಅದು ಸಫಿಸ್ಟಿಕೇಟೆಡ್ ಅನ್ಸೋಕ್ಕೆ ಶುರುವಾಯಿತು, ಅದು ಬೆಟರ್ ಅನ್ಸೋಕ್ಕೆ ಶುರುವಾಯಿತು. ಜನ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದರು. ಸೊ ತುಂಬ ಕಂಪನಿಗಳು ಇದನ್ನು ಬೆನಿಫಿಟ್ ತಗೊಂಡು ದೇ ಆರ್ ಡೂಯಿಂಗ್ ಫೈನ್. ಬಟ್ ಆ್ಯಸ್ ಎ ಹೋಲ್ ಹ್ಯೂಮನ್ ಬೀಯಿಂಗ್ ನಮ್ಮದು ಆರೋಗ್ಯನ, ನಮ್ಮದು ಬಾಡಿ ಹೆಲ್ತ್ನ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವೆಲ್ಲೂ ಆಚೆ ಹೋಗ್ತಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಯಿತು. ಇದಲ್ಲದೆ ನಮ್ಮ ಜನಗಳಲ್ಲಿ ಫುಡ್ ಹ್ಯಾಬಿಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ಒಂದೊಂದ್ಸಲಿ ಆಯಿಲ್ ಬಗ್ಗೆ ಮಾತಾಡ್ತೀವಿ. ಆಯಿಲ್ ಅಡಲ್ಟ್ರೇಟೆಡ್ ಇರುತ್ತೆ. ಆಯಿಲ್ ಔಟ್ಸೈಡ್ ಸಿಗ್ತಾರೋ ಆಯಿಲಲ್ಲಿ ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮಿನರಲ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಕಾರಣಗಳು ಇರ್ಬೋದು. ಅದಲ್ಲದೆ ಮುಂಚೆ ನಾರ್ಮಲ್ ಫುಡ್ಡು ಮನೆಯಲ್ಲಿ ಮಾಡಿರೋಂಥ ಆಹಾರಗಳು ತಿಂತಾಯಿದ್ವಿ. ಲೈಕ್ ಮುದ್ದೆ ಇರ್ಬೋದು, ಚಪಾತಿ, ಇದೆಲ್ಲ ಮನೆಯಲ್ಲಿ ಮಾಡಿರೋ ಆಹಾರಗಳನ್ನ ಜಾಸ್ತಿ ತಿಂತಾಯಿದ್ವಿ. ಮತ್ತು ಈಗಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂದರೆ ಆಚೆ ಹೋಗಿ ತಿನ್ನೋದೇ ಒಂದು ಫ್ಯಾಷನ್ ಆಗಿದೆ. ಪಿಜ್ಜಾ ಆರ್ಡ್ರ್ ಮಾಡೋದು, ಇದು ಬರ್ಗರ್ಸ್ ಆರ್ಡ್ರ್ ಮಾಡೋದು, ಬೇರೆ ಬೇರೆ ಥರದ್ದು ಪದಾರ್ಥಗಳನ್ನ ಆನ್ಲೈನಲ್ಲಿ ತರಿಸಿ ತಿನ್ನೋದು ಅಥವಾ ಆಚೆ ಹೋಗಿ ತಿನ್ನೋದು, ಅದು ಒಂದು ಫ್ಯಾಷನ್ ಆಗಿದೆ. ಒನ್ಸ್ ಇನ್ ಎ ವೈಲ್, ಲೈಕ್ ತಿಂಗಳಿಗೊಂದ್ಸಲಿ, 2 ತಿಂಗಳಿಗೊಂದ್ಸಲಿ ಅಥವಾ ಯಾವಾಗಲೂ ಒಂದ್ಸಲಿ ಮಾಡಿದ್ರೆ ದಟ್ ಇಸ್ ಫೈನ್. ಬಟ್ ಇಟ್ ಶುಡ್ ನಾಟ್ ಬಿ ಎ ರೆಗ್ಯುಲರ್ ಪ್ರೋಸೆಸ್. ರೆಗ್ಯುಲರ್ ಫುಡ್ ಅದಾಗಬಾರ್ದು. ಸರ್ ಏನು ರೀಸನು ಸರ್ ಈ ಫುಡ್ಡು ರೀಸನ್ ಇದು? ಈ ಸ್ಟ್ರೆಸ್ಸು, ಈಗ ನಿದ್ದೆ ಕರೆಕ್ಟಾಗಿ ಮಾಡಲ್ಲ, ಅದರಿಂದ ಏನಾದರೂ ಆಗೋ ಸಾಧ್ಯತೆ ಇಲ್ಲ? 1 ಸೆಕೆಂಡ್, ಲೈಕ್ ಅದೇ ಸ್ಟ್ರೆಸ್ಸು ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟ್ರು. ಯಾಕಂದರೆ ನಮ್ಮ ಜನ್ರೇಷನಲ್ಲಿ ನಾವು ಒಂದನ್ನು ಟಾರ್ಗೆಟ್ ಇಡಲ್ಲ. ನಮ್ಮ 4 ಟಾರ್ಗೆಟ್ ಇರುತ್ತೆ. ಸೊ 4 ಕಡೆಯಿಂದ ನಾವು ಅಪ್ರೋಚ್ ಮಾಡ್ತಿರ್ತೀವಿ. ಸೊ ಈ ದೈನಂದಿನ ಸ್ಟ್ರೆಸ್ಸು, ಲೈಕ್ ಫೈನಾನ್ಷಿಯಲ್ ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ವರ್ಕ್ ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆ ನಮ್ಮ ಟಾರ್ಗೆಟ್ಸ್ಗಳು. ಸೊ ಸ್ಟ್ರೆಸ್ಸಲ್ಲೇ ನಾವು ಜೀವನ ಮಾಡ್ತಾಯಿದ್ವಿ. ಸೊ ಸ್ಟ್ರೆಸ್ ಈಸ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸ್ಟ್ರೆಸ್ಸಿಂದಲೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಜೀವನ ಶೈಲಿನ ನಾವು ಬದಲಿಸ್ಕೋಬೇಕು. ಸ್ಟ್ರೆಸ್ಸಿಂದ ಆಚೆ ಬರಬೇಕು. ಟಾರ್ಗೆಟ್ನ ಲಿಮಿಟ್ ಮಾಡ್ಕೊಳ್ಳಿ. ನಿಮ್ಮದು ಕೆಪಾಸಿಟಿನ ನೀವು ನೋಡಿ ಒಂದು ಇದಕ್ಕೆ ಸ್ಟಾಪ್ ಮಾಡ್ಬೋದು. ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ಲ್ಯಾಕ್ ಆಫ್ ಎಕ್ಸಸೈಸಿಂದ ಡೆಫಿನೆಟ್ಲಿ ಲ್ಯಾಕ್ ಆಫ್ ಎಕ್ಸಸೈಸ್ ಇಂದ ಏನಾಗುತ್ತೆ ಅಂದರೆ ಸೆಡೆಂಟ್ರಿ ಹ್ಯಾಬಿಟು, ಒಬೆಸಿಟಿ ಬರೋದು, ಹೈಪರ್ಟೆನ್ಷನ್ ಜಾಸ್ತಿ ಆಗೋದು, ಅನ್ಕಂಟ್ರೋಲ್ ಡಯಾಬಿಟೀಸ್ ಆಗೋದು. ಸೊ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ಆ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದರಿಂದ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಎವ್ರಿ ಡೇ ಅಟ್ಲೀಸ್ಟ್ ಒಂದು 30 minutes ಮಿನಿಮಮ್ ಎಕ್ಸಸೈಸ್ ಮಾಡಬೇಕು. ಸೊ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಇಟ್ ಈಸ್ ಗುಡ್ ಫಾರ್ ಬೋತ್ ಲಂಗ್ಸ್ ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಸೊ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಅಂದರೆ ನೀವು ಜಾಗ್ ಮಾಡ್ಬೋದು, ಬ್ರಿಸ್ಕ್ ವಾಕ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇವೆಲ್ಲ ಲೋ ಇಂಟೆನ್ಸಿಟಿ ಎಕ್ಸಸೈಸು. ಸೊ ಸಮ್ಟೈಮ್ಸ್ ನಿಮ್ಮ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಯಿತು, ಚೆನ್ನಾಗಿ ನೀವು ಯು ಆರ್ ಡೂಯಿಂಗ್ ಫೈನ್ ಅಂತಂದಾಗ ಸ್ಟ್ರೆಂಥನಿಂಗ್ ಎಕ್ಸಸೈಸು ಮಾಡ್ಬೋದು. ಲೈಕ್ ಜಿಮ್, ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸು, ಎಂಡ್ಯೂರೆನ್ಸ್ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಗ್ರ್ಯಾಜುವಲಾಗಿ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಒಂದೇ ಸಲ ನಿಮ್ಮ ಕೆಪಾಸಿಟಿ ಮೇಲೆ ಮೀರಿ ಎಕ್ಸಸೈಸ್ ಮಾಡಬಾರ್ದು. ಎಕ್ಸಸೈಸ್ದು ಒಂದು ಲಿಮಿಟ್ ಇರುತ್ತೆ. ನೀವು ನೋಡಿದ್ದೀರ ಜಿಮ್ಗಳಲ್ಲಿ ಎಕ್ಸಸೈಸ್ ಮಾಡ್ತಾ ಕೊಲ್ಯಾಪ್ಸ್ ಮತ್ತು ಡೆತ್ ಆಗ್ತಿರೋದು. ಸೊ ಸಡನ್ ಕಾರ್ಡಿಯಾಕ್ ಅರೆಸ್ಟ್ಗಳಾಗ್ತಿರೋದು. ಅಂದರೆ ಬಿಕಾಸ್ ಯು ಆರ್ ಡೂಯಿಂಗ್ ಅಗೇನೆಸ್ಟ್ ಯುವರ್ ಬಾಡಿ ಅಂತ. ನಿಮ್ಮ ಬಾಡಿ ಮಾತನ್ನ ಕೇಳಬೇಕು. ನಿಮ್ಮ ದೇಹ ಏನು ಹೇಳುತ್ತೆ ಅದನ್ನು ಕೇಳಬೇಕು. ದೇಹ ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿಗೆ ಆಗ್ತಾಯಿಲ್ಲ ಅಂತಂದರೆ ಅಲ್ಲಿ ಸ್ಟಾಪ್ ಮಾಡಬೇಕು. ಅದಕ್ಕೆ ಟಾರ್ಗೆಟ್ ಹಾರ್ಟ್ ರೇಟ್ ಅಂತಲೂ ಹೇಳ್ತೀವಿ ನಾವು. ಹಾರ್ಟ್ ರೇಟ್ನ ಅವ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿನಲ್ಲಿ 80% ರೀಚ್ ಆಗ್ಬೋದು ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಹಾರ್ಟ್ ರೇಟ್ ಇದ್ದಾಗ
ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈವನ್ ಪ್ಲೇಕ್ ರಪ್ಚರ್ ಆಗಿ ಅದು ಹೋಗಿ ಕರೋನರಿ ಆರ್ಟರಿ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ವಿ ಆರ್ ಸೀಯಿಂಗ್ ಸಡನ್ ಡೆತ್ಸ್ ಡ್ಯೂರಿಂಗ್ ಎಕ್ಸಸೈಸ್. ಅಂದರೆ ಸ್ಟ್ರೈನಸ್ ಎಕ್ಸಸೈಸಸ್ ಕಂಟಿನ್ಯೂಸ್ ಎಕ್ಸಸೈಸ್ ಮಾಡಿ ವೇರ್ ದ ಟಾರ್ಗೆಟ್ ಹಾರ್ಟ್ ರೇಟ್ ಈಸ್ ರೀಚಿಂಗ್ ಎಬೋವ್ ದ 80% ಆಫ್ ದ ಲಿಮಿಟ್. ಸೊ ಆವಾಗ ಸಡನ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಎಕ್ಸಸೈಸ್ ಮಾಡಬೇಕಾದ್ರೆ ಏನು ಹೇಳ್ತೀವಿ ಅಂತಂದರೆ, ಸೊ ಸ್ಟಾರ್ಟ್ ವಿತ್ ಮಿನಿಮಲ್ ಎಕ್ಸಸೈಸ್, ಸ್ಲೋ ಆಗಿ ರೈಸ್ ಮಾಡ್ತಾ ಹೋಗಿ, ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಎಂಡ್ಯೂರೆನ್ಸ್ನ, ದೆನ್ ಯು ಟೇಕ್ ಟೈಮ್ ಟು ಅಡಾಪ್ಟ್. ಸೊ ಒಂದು ಲಿಮಿಟಲ್ಲಿ ನಿಮ್ದು ಎಕ್ಸಸೈಸ್ ಕೆಪಾಸಿಟಿನ ನೀವು ರೀಚ್ ಆದಮೇಲೆ ಸ್ಟಾಪ್ ಮಾಡಿ. ಮತ್ತು ಎಕ್ಸಸೈಸ್ನು ಯಾವ್ದು ಚೂಸ್ ಮಾಡ್ಬೇಕಂದ್ರೆ ವಿಚ್ ಎವರ್ ಯು ಲೈಕ್. ಅಂದರೆ ಕೆಲವು ಎಕ್ಸಸೈಸ್ ನಿಮ್ಗೆ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಓಡೋದು ಇಷ್ಟ ಆಗುತ್ತೆ, ಸೊ ಐ ಚೂಸ್ ಟು ರನ್, ಸೊ ಐ ಎಂಜಾಯ್ ರನ್ನಿಂಗ್. ಆ ಥರ ಅದು ಯಾಕಂದರೆ ಈ ಎಕ್ಸಸೈಸ್ ನಿಮಗೆ ಬೋರ್ ಆಗಬಾರ್ದು. ಇಟ್ ಶುಡ್ ಬಿ ಎ ಡೈಲಿ ಪ್ರೋಸೆಸ್, ಎವ್ರಿ ಡೇ ಯು ಶುಡ್ ಡೂ ಆ್ಯಂಡ್ ಯು ಶುಡ್ ಎಂಜಾಯ್. ಸೊ ಅದಕ್ಕೆ ಆ ಥರದ್ದು ಎಕ್ಸಸೈಸ್ನ ನೀವು ಚೂಸ್ ಮಾಡಬೇಕು. ಸರ್ ಹಂಗೆ ಈ ಜಿಮ್ಮಲ್ಲಿ ಸ್ಟೆರಾಯ್ಡ್ಸ್ ಅಂತಾರಲ್ಲ ಸರ್, ಸ್ಟೆರಾಯ್ಡ್ಸ್ ತಗೊಂಡು ಅದರಲ್ಲೂ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆಯಾ? ಸ್ಟೀರಾಯ್ಡ್ಸ್ ಲೈಕ್ ಅನಬಾಲಿಕ್ ಸ್ಟೀರಾಯ್ಡ್ಸ್ನ ತುಂಬ ಜನ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಮಸಲ್ ಸ್ಟ್ರೆಂಥನಿಂಗು, ಮಸಲ್ ಬಾಡಿ ಬಿಲ್ಡಿಂಗ್ ಇದೆಲ್ಲ ಮಾಡಲಿಕ್ಕೆ ಅನಬಾಲಿಕ್ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ. ಸೊ ಅನಬಾಲಿಕ್ ಸ್ಟೀರಾಯ್ಡ್ಸ್ ದೇ ಆರ್ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ಸು. ಲೈಕ್ ಯಾಕಂದರೆ ಸ್ಟೀರಾಯ್ಡ್ಸ್ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದಾಗ ದೇಹದಲ್ಲಿ ಬೇರೆ ಬೇರೆ ಚೇಂಜಸ್ ಆಗುತ್ತೆ. ಈ ಪ್ಲೇಕ್ ಫಾರ್ಮೇಷನ್ಸ್ ಇವೆಲ್ಲ ಜಾಸ್ತಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಯು ಹ್ಯಾವ್ ಟು ಅವಾಯ್ಡ್. ಸೊ ಸ್ಟೀರಾಯ್ಡ್ಸ್ ಯೂಸ್ ಮಾಡೋದ್ರಿಂದ ಎಂಬೋಲಿಸಮ್ಮು, ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ಗಳಾಗೋದು, ಆ ಕ್ಲಾಟ್ಗಳು ಬೇರೆ ಲಂಗ್ಸ್ ಅಥವಾ ಹಾರ್ಟ್ ಅಥವಾ ಬ್ರೈನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟ್ರೋಕು, ಹಾರ್ಟ್ ಅಟ್ಯಾಕ್ ಎಲ್ಲ ಸ್ಟೀರಾಯ್ಡ್, ಕ್ರಾನಿಕ್ ಸ್ಟೀರಾಯ್ಡ್ ಅಬ್ಯೂಸರಲ್ಲಿ ಇರುತ್ತೆ. ಸ್ಟೀರಾಯ್ಡ್ ಅಬ್ಯೂಸ್ ಅಂದರೆ ಯು ಆರ್ ಯೂಸಿಂಗ್ ಸ್ಟೀರಾಯ್ಡ್ಸ್ ಫಾರ್ ಅದರ್ ಪರ್ಪಸ್, ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಯುವರ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ಕಾರ್ಡಿಯಾಕ್ ಆ್ಯಂಡ್ ನ್ಯೂರೋ ಫಂಕ್ಷನ್ಸ್. ಸರ್ ಅದೇ ಈಗ ಜಿಮ್ಗೆ ಹೋದವರು ಈ ನಾನು ಜಾಸ್ತಿ ವೆಯ್ಟ್ ಹೊಡೆದ್ಬಿಡ್ಬೇಕು ಅಂತ ಪ್ರೀ ವರ್ಕೌಟ್ ತಗೊಳ್ಳೋದು ಮತ್ತು ಪ್ರೋಟೀನ್ಸು, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಸರ್? ಅದಕ್ಕೆ ಈಗ ಒಂದು ಏಜ್ವರೆಗೂ ಯುವರ್ ಬಾಡಿ ವಿಲ್ ಹಿಯರ್ ಟು ಯುವರ್ ವರ್ಡ್ಸ್ ಅಥವಾ ನಿಮ್ಮ ಎಕ್ಸಸೈಸ್ ಇದು ಇರುತ್ತೆ. ಬಟ್ ಇದೇನು ಗೊತ್ತಾ, ನೀವು ಗ್ರ್ಯಾಜುವಲಿ ಬಿಲ್ಡಪ್ ಮಾಡ್ತಾ ಹೋದರೆ ಇಟ್ ಈಸ್ ನಾಟ್ ಎ ಇಶ್ಯೂ. ಫಾರ್ ಎಕ್ಸಾಂಪಲ್ ಒಂದು ಸರಿ ನಾವು ಎಕ್ಸಸೈಸ್ ಮಾಡೇ ಇಲ್ಲ ಅಥವಾ ಎಕ್ಸಸೈಸ್ ಎಕ್ಸ್ಪೋಜರ್ ಇಲ್ಲ ಅಂತ ಅನ್ನೋರು ಒಂದೇ ಸಲ ಹೈಯರ್ ಲೆವೆಲ್ ಎಕ್ಸಸೈಸ್, ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಬಾರ್ದು. ಅದಕ್ಕೆ ಯು ಹ್ಯಾವ್ ಟು ಸ್ಲೋ ಟು ಸ್ಟಾರ್ಟ್ ಆ್ಯಂಡ್ ಯು ಕ್ಯಾನ್ ಗೋ ಟು ದ ಲೆವೆಲ್ ಆ್ಯಂಡ್ ಯು ಸ್ಟಾಪ್ ಅಟ್ ಸಮ್ ಪರ್ಟಿಕ್ಯುಲರ್ ಲೆವೆಲ್ ವೇರ್ ಯು ಕೆನಾಟ್ ಅಬೋವ್ ವಿಚ್ ಯು ಕೆನಾಟ್ ಪರ್ಫಾರ್ಮ್. ಸೊ ಅದು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಬೇರೆ. ಲೈಕ್ ಆ ಥರದವರು ಅದನ್ನು ಗ್ರ್ಯಾಜುವಲ್ ಆಗಿ ಅದನ್ನು ರೀಚ್ ಆಗಬೇಕು. ಇಟ್ ಈಸ್ ನಾಟ್ ಸಮಥಿಂಗ್ ಸಡನ್ಲಿ ಯು ಹ್ಯಾವ್ ಟು ಗೋ ಫಾರ್ ಹೈ ಇಂಟೆನ್ಸಿಟಿ ಎಕ್ಸಸೈಸಸ್. ಸರ್ ಅದೇ ಹಾರ್ಟ್ ಅಟ್ಯಾಕ್ ಆಗೋದು ಹೇಗೆ ಗೊತ್ತಾಗುತ್ತೆ ಸರ್? ಹಾರ್ಟ್ ಅಟ್ಯಾಕ್ ಆಗೋದು ಅದನ್ನೇ. ಈಗ ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ವಯಸ್ಸಾಗಿರೋರಿಗೆ ಒಂದು ಟಿಪಿಕಲ್ ಪ್ರೆಸೆಂಟೇಷನ್ ಇರುತ್ತೆ, ಚಿಕ್ಕ ವಯಸ್ಸವ್ರಿಗೆ ಇನ್ನೊಂದು ಥರ ಪ್ರೆಸೆಂಟೇಷನ್ ಇರುತ್ತೆ. ಏನಕ್ಕೆ ಇದು ಅಂತ ಡಿಫ್ರೆನ್ಸ್ ಅಂತಂದರೆ, ವಯಸ್ಸಾದವ್ರಿಗೆ ಅವ್ರಿಗೆ ಒಂದು ಓರಿಯೆಂಟೇಷನ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಅಂತ ಒಂದು ಭಯ ಇರುತ್ತೆ. ಅಥವಾ ಅವ್ರಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇವೆಲ್ಲ ಇರೋದ್ರಿಂದ ಅವ್ರಿಗೆ ನಿಮಗೆ ರಿಸ್ಕ್ ಇರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ದೇ ಆರ್ ಪ್ರಿಪೇರ್ಡ್. ಚೆಸ್ಟ್ ಪೇನ್ ಬಂದ ತಕ್ಷಣ ಅವ್ರು ಹಾಸ್ಪಿಟ್ಲಿಗೆ ಬರ್ತಾರೆ, ಅಥವಾ ದೇ ವಿಲ್ ಅವರು ಯಂಗರ್ ಜನ್ರೇಷನ್ಗೆ ಅವ್ರ ಮಕ್ಕಳಿಗೆ ಅಥವಾ ಅವರಿಗೆ ಅಕ್ಕಿನ್ಸ್ ಹೇಳ್ತಾರೆ. ಸೊ ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಹಂಗಾಗಿ ವಿ ಕ್ಯಾನ್ ಡಯಾಗ್ನೋಸ್ ಆ್ಯಂಡ್ ವಿ ಕ್ಯಾನ್ ಟ್ರೀಟ್. ಯಂಗ್ ಅಡಲ್ಟ್ಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಇಟ್ಸ್ ನಾಟ್ ಕ್ಲಾಸಿಕಲ್, ಎಟಿಪಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ ಟಿಪಿಕಲ್ ಚೆಸ್ಟ್ ಪೇನ್ ಥರ ಇರಲ್ಲ. ಯೂಶಲಿ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಚೆಸ್ಟ್ ಪೇನ್ ಬರುತ್ತೆ, ರೆಟ್ರೋಸ್ಟರ್ನಲ್ಲೂ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರುತ್ತೆ. ಇಟ್ ವಾಸ್ ಸಮಥಿಂಗ್ ಲೈಕ್ ಕಂಪ್ರೆಸಿಂಗ್ ಟೈಪ್. ಅಂದರೆ ಕಂಪ್ರೆಸಿಂಗ್ ಅಂದರೆ ಏನೋ ಪ್ರೆಸ್ ಮಾಡ್ತಾಯಿದೆ ಎದೆ ಮೇಲೆ ಅನ್ನೋ ಥರ ಪೇಯ್ನ್ ಇರುತ್ತೆ. ಅದು ಮತ್ತು ಆ ಪೇಯ್ನು ಲೆಫ್ಟ್ ಆರ್ಮ್ಗೆ ರೇಡಿಯೇಟ್ ಆಗುತ್ತೆ, ಎಡಗಡೆ ಕೈಗೆ ಅದು ರೇಡಿಯೇಟ್ ಆಗುತ್ತೆ. ಹಾಗೇ ಜಾಗ್ ರೇಡಿಯೇಟ್ ಆಗುತ್ತೆ, ಸ್ವೆಟ್ಟಿಂಗ್ ಬರುತ್ತೆ, ಮತ್ತು ಫಿಯರ್ ಆಫ್ ಡೆತ್ತು, ಭಯ, ಆಂಗ್ಸೈಟಿ ಶುರು ಆಗುತ್ತೆ. ದಿಸ್ ಇಸ್ ದ ಟಿಪಿಕಲ್ ಪ್ರೆಸೆಂಟೇಷನ್. ಬಟ್ ಎವ್ರಿ ಟೈಮ್ ದಿಸ್ ಮೇ ನಾಟ್ ಬಿ ದೇರ್. ಮತ್ತು ಯಂಗ್ ಅಡಲ್ಟ್ಸು ಒಪ್ಕೊಳ್ಳೋಕೆ ಅಡಿರಲ್ಲ. ನಾನು ಚೆಸ್ಟ್ ಪೇನ್ ಇದೆ ಅಂತ ಹೇಳ್ತಾರೆ, ಇ ಸಿ ಜಿ ಮಾಡಿದರೆ ಏನಿಲ್ಲ ಬಿಡಿ ಸರ್, ನಾನು ಯಂಗ್ ಏಜ್, ನನಗೇನಾಗುತ್ತೆ. ಸೊ ಈ ಥರ ಅಂದರೆ ನೆಗ್ಲೆಕ್ಟಿಂಗ್ ಆ್ಯಟಿಟ್ಯೂಡು, ಅಟ್ ದ ಸೇಮ್ ಟೈಮ್ ಎಟಿಪಿಕಲ್ ಪ್ರೆಸೆಂಟೇಷನ್, ಈ ಥರ ಕ್ಲಾಸಿಕಲಾಗಿ ಇಲ್ಲದೆ ಇರೋದು. ಸೊ ಅದರಿಂದ ನಾವು ವಿ ಮಿಸ್. ಯಾಕಂದರೆ ಈ ಏಜಲ್ಲಿ ಏನಿಲ್ಲ, ಹೋಗಪ್ಪ ನಿಮಗೆ ಸುಮ್ಮನೆ ಚೆಸ್ಟ್ ಪೇನ್, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ಯಾ, ಆ ಥರ ನಾವು ಇಮ್ಯಾಜಿನ್ ಮಾಡ್ತೀವಿ. ಅಥವಾ ಪೇಷಂಟ್ಸ್ನು ಕ್ಲಾಸಿಕಲಾಗಿ ಇರಲ್ಲ ಫೈಂಡಿಂಗ್ಸ್, ಹಂಗಾಗಿ ಮಿಸ್ ಆಗ್ತವೆ. ಸೊ ದೇ ವಿಲ್ ಎಂಡ್ ಅಪ್ ಇನ್ ಸಡನ್ ಡೆತ್ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟಿಂದ ವಿ ಆರ್ ಸೀಯಿಂಗ್ ದ ಪೇಷಂಟ್ಸ್. ಸರ್ ಹಾರ್ಟ್ ಅಟ್ಯಾಕ್ ಸಡನ್ಲಿ ಆಗುತ್ತೆ ಅಂತ ಗೊತ್ತಾದಾಗ ಸಡನ್ಲಿ ಏನು ಮಾಡಬೇಕು ಸರ್? ಯೂಶಲಿ ಇವೆಲ್ಲ ಸಡನ್ನಾಗಿ ಆಗಲ್ಲ. ಓವರ್ ಮಂತ್ಸ್ ಪ್ರಾಬ್ಲಮ್ ಶುರು ಆಗಿರುತ್ತೆ. ಶುರು ಆಗಿರುತ್ತೆ. ವೀಕ್ನೆಸ್ಸು,
ಸುಸ್ತಾಗೋದು, ನಡೆದ್ರೆ ಆಯಾಸ ಆಗೋದು, ಈ ಥರ ಅಲಾರಾಮಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಯಾಕಂದರೆ ಸೊ ಇಟ್ ಈಸ್ ಯು ಆರ್ ನಾಟ್ ನಾರ್ಮಲ್. ನಿಮ್ಗೆ ಏನೋ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರುತ್ತೆ. ನಿಮ್ಮ ಕಾರ್ಡಿಯಾಕ್ ಹೆಲ್ತು, ನಿಮ್ಮ ಓವರಾಲ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ. ಸೊ ಯು ಶುಡ್ ನಾಟ್ ನೆಗ್ಲೆಕ್ಟ್ ಅಂತ. ಮೈನರ್ ಚೇಂಜಸ್ ಬಟ್ ವಿಚ್ ಈಸ್ ನಾಟ್ ನಾರ್ಮಲ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಈ ಥರ ಏನಾದ್ರು ಶುರುವಾದಾಗ ಡೆಫಿನೆಟ್ಲಿ ನೀವು ಹೋಗಿ ಎವ್ಯಾಲ್ಯೂಯೇಟ್ ಮಾಡೋದು ಒಳ್ಳೆಯದು. ಸರ್, ಬ್ಲಡ್ ಆ್ಯಂಡ್ ECG ಎಷ್ಟು ಟೈಮ್ ಕಂಪಲ್ಸರಿ ಚೆಕ್ ಮಾಡಿಸ್ಬೇಕು ಸರ್? ಸೊ ನಾವು ಮುಂಚೆ ಹೇಳ್ತಿದ್ದು ಎನಿ ಒನ್ ಮೋರ್ ದೆನ್ 35 ಇಯರ್ಸ್ ಇರೋವಂಥವ್ರು, ಸೊ ನಿಮ್ಮದು ರೆಗ್ಯುಲರ್ ಹೆಲ್ತ್ ಚೆಕಪ್ಪಲ್ಲಿ ಬ್ಲಡ್ ಪ್ರೆಷರು ಮತ್ತು ಬ್ಲಡ್ ಶುಗರ್ಸ್ ಲೆವೆಲ್ನ ನೀವು ಚೆಕ್ ಮಾಡಬೇಕು. ಅಟ್ಲೀಸ್ಟ್ ನಿಮಗೆ ಕಾಯಿಲೆ ಇಲ್ಲ ಅಂದರೆ 3 ಮಂತ್ಸ್ ಅಥವಾ 6 ಮಂತ್ಸ್ ಒನ್ಸ್ ಚೆಕ್ ಮಾಡ್ತಾಯಿರಿ ಅಂತ ಹೇಳ್ತಿದ್ವಿ. ಇವಾಗ ಹೆಂಗಾಗಿದೆ ಅಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಅಟ್ ಅರ್ಲಿ ಏಜಸ್. ನಿಮ್ಗೆ ಏನೋ ಸಿಂಪ್ಟಮ್ಸ್ ಇತ್ತು ಅಥವಾ ಏನಾದ್ರು ಚೇಂಜಸ್ ಕಾಣಿಸ್ತಿದೆ ಅಥವಾ ನಿಮಗೆ ಇಫ್ ಯು ಆರ್ ಕಾನ್ಷಿಯಸ್ ಅಂತಂದರೆ ಆಲ್ಮೋಸ್ಟ್ 25 ಇಯರ್ಸಿಂದಲೇ ಯು ಹ್ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಅಟ್ಲೀಸ್ಟ್ 6 ಮಂತ್ಸ್ ಅಥವಾ 1 ಇಯರ್ ಒನ್ಸ್. ಸೊ ನೀವು ನೋಡಿದ್ರಿ, ಈ ಮೊನ್ನೆ ಯಾವುದೋ ಟಿ ವಿನಲ್ಲಿ ಒಂದು ಪೇಷಂಟ್ ಬಗ್ಗೆ ಮಾಡ್ತಾಯಿದ್ರು. ಈ ವಾಸ್ ವೆರಿ ಹೆಲ್ತಿ, ವೆರಿ ಆ್ಯಕ್ಟಿವ್, ಎಕ್ಸಸೈಸ್ ಮಾಡ್ತಾಯಿದ್ರು, ECG ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇತ್ತು. ದನ್ 1 ವೀಕ್ ಬ್ಯಾಕ್ ಸಡನ್ ಡೆತ್ ಆಯಿತು. ಹೌದು. ಸೊ ಇಟ್ ಈಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಲೈಕ್ ಈ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ಶುಗರ್ ಚೆಕ್ ಮಾಡ್ಕೊಂಡು ECG ಮಾಡಿಸಿದ ತಕ್ಷಣ ಇವತ್ತಿನ ಇಲ್ಲದೆ ಇರೋದು ನಾಳೆ ಬರಲ್ಲ, ಆ ಥರ ಇಲ್ಲ. ಸೊ ಅದರ್ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಸೊ ನಾವು ಓವರಾಲಾಗಿ ತಗೊಂಡ್ರೆ ದೇರ್ ಆರ್ 4 ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಅಂದರೆ ಎಸ್ಪೆಷಲಿ ಯಂಗ್ ಏಜಲ್ಲಿ. ಒಂದು ಅಥರೋಮ್ಯಾಟಸ್ ಅಂತ ಹೇಳ್ತೀವಿ. ಅಥರೋಮ್ಯಾಟಸ್ ಅಂದರೆ ಒಳಗಡೆ ಪ್ಲೇಕ್ಸ್ ಇರುತ್ತೆ. ಇನ್ನೊಂದು ನಾನ್ ಅಥರೋಮ್ಯಾಟಸ್ ಅಂತ ಹೇಳ್ತೀವಿ. ಅದರಲ್ಲಿ ಕಂಜೆನಿಟಲ್ ಹುಟ್ಟಿದಾಗಿಂದಲೇ ಕೆಲವರಿಗೆ ಅದು ಚೇಂಜಸ್ ಕಾಣಿಸೋಕ್ಕೆ ಶುರುವಾಗಿರುತ್ತೆ. ದೇ ಆರ್ ವೆರಿ ಪ್ರೋನ್. ಮೇ ಬಿ ECGನಲ್ಲಿ ಇವೇನು ಕಾಣಿಸಲ್ಲ. ಸೊ ಆ ಚೇಂಜಸ್ಸು ಬರ್ತಿಂದಲೇ ಶುರುವಾಗ್ತಾ ಇರುತ್ತೆ. ದೇ ಆರ್ ವೆರಿ ಪ್ರೋನ್. ಸೊ ಇಫ್ ದೇ ಹ್ಯಾವ್ ಎನಿ ಅದರ್ ಪ್ರಾಬ್ಲಮ್ಸ್ ಲೈಕ್ ದೇ ಸ್ಮೋಕ್ ಅಥವಾ ದೇ ಡೂ ಬಿಂಜ್ ಆಲ್ಕೋಹಾಲ್ ತಗೊಳ್ಳೋದು, ಅಥವಾ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಕ್ವಾಲಿಟಿ ಆಫ್ ಲೈಫ್ ಸ್ಟೈಲ್ ಇಸ್ ನಾಟ್ ಗುಡ್, ಸೆಡೆಂಟರಿ ಹ್ಯಾಬಿಟ್ಸು, ಫುಡ್ ಹ್ಯಾಬಿಟ್ಸ್, ಬ್ಯಾಡ್ ಫುಡ್ ಹ್ಯಾಬಿಟ್ಸ್, ಸ್ಟ್ರೆಸ್ಸು, ಇವರಿಗೆಲ್ಲ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈವನ್ ಇಫ್ ದೇ ಆರ್ ಜೆನೆಟಿಕಲಿ ಪ್ರೋನ್ ಅಲ್ಲ, ಸೊ ಅವರಿಗೆ ಈವನ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಸ್ವಲ್ಪ ಇದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್, ಹಾಸನಲ್ಲಿ ತುಂಬ ಜನ ಡೆತ್ ಆಯಿತು ಹಾರ್ಟ್ ಅಟ್ಯಾಕಿಂದ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಾಸನಲ್ಲಿ ಡೆತ್ ಆಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ಅಂತ ಅದಕ್ಕೆ ಕೋರಿಲೇಷನ್ ನಡೀತಾ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಾರ್ಮಲ್ ನಂಬರ್ಸ್ಗಿಂತ ತುಂಬ ಜಾಸ್ತಿ ಜನ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ. ಯಂಗ್ ಏಜ್ ಮತ್ತು ಓಲ್ಡ್ ಏಜ್ ಎಲ್ಲ ಸೇರಿದೆ. ಒಂದು ಅರೌಂಡ್ 40-45 ಪೀಪಲ್ ದೇ ಡೈಡ್ ಇನ್ ಲಾಸ್ಟ್ 4 ಮಂತ್ಸ್ ಅಂತ ಹೇಳ್ತಾರೆ. ಸೊ ಪ್ರಾಬಬ್ಲಿ ಮೆನಿ ಫ್ಯಾಕ್ಟರ್ಸ್ ಲೈಕ್ ಆ್ಯಸ್ ಐ ಟೋಲ್ಡ್, ಲೈಕ್ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಒಬೆಸಿಟಿ ಇರ್ಬೋದು. ಬೇಸಿಕಲಿ ಕೆಲವು ಟೈಮ್ ಫುಡ್ ಹ್ಯಾಬಿಟ್ಸು ಮ್ಯಾಟ್ರ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಜನ ಯಾವ ಥರದ ಫುಡ್ ಪ್ರಿಫರ್ ಮಾಡ್ತಾರೆ. ಮೇ ಬಿ ದೇ ಪ್ರಿಫರ್ ಮೋರ್ ಲೈಕ್ ರೆಡ್ ಮೀಟ್ ಅಂತ. ಅದೊಂದು ಸ್ಟಡಿ ಮೊನ್ನೆ ಡಿಸ್ಕಷನ್ ಆಗ್ತಾಯಿತ್ತು. ರೆಡ್ ಮೀಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅಥವಾ ಮಟನ್ ಜಾಸ್ತಿ ಯೂಸ್ ಮಾಡೋದು. ಲೈಕ್ ಚಿಕನ್ನು ನಾವು ಸಾಫ್ಟ್ ಮೀಟ್ ಅಂತೀವಿ ಅಥವಾ ವೈಟ್ ಮೀಟ್ ಅಂತೀವಿ. ರೆಡ್ ಮೀಟ್ ಅಂದರೆ ಕುರಿ ಅಥವಾ ಮೇಕೆ, ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ರೆಡ್ ಮೀಟ್ ಯೂಸ್ ಮಾಡೋದ್ರಿಂದ ಅಂತ ಒಂದು ಗ್ರೂಪ್ ಆಫ್ ಥಾಟ್. ಇನ್ನೊಂದು ಪೋರ್ಕ್ ಯೂಸ್ ಮಾಡ್ಬೋದು ಆ ಕಡೆ ಜನಗಳು. ಈವನ್ ಐ ಡೋಂಟ್ ನೋ, ಲೈಕ್ ಫ್ಯಾಟ್ ಕಂಟೆಂಟ್ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ, ಅದರಿಂದಲೂ ತೊಂದರೆ ಆಗ್ತಿರ್ಬೋದು. ಅದರ್ವೈಸ್ ಅದೇ ಫುಡ್ ಹ್ಯಾಬಿಟ್ಸ್ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಅಲ್ಲಿ ಯಾಕೆ ಆಗ್ತಿದೆ ಅಂತ ಅನ್ನೋದಕ್ಕೆ ಸ್ಟಡೀಸ್ ಎಲ್ಲ ನಡೀತಾ ಇದೆ. ಸೊ ಆ ಸ್ಟಡೀಸ್ ಎಲ್ಲ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ. ಬೇಸಿಕಲಿ ಈ ಯಾವುದ್ರಲ್ಲಾದ್ರೂ ಒಂದು ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಆ ಏರಿಯಾದಲ್ಲಿ ಅಂತ ಅನಿಸುತ್ತೆ. ಸರ್, ಇದನ್ನ ಹೇಗೆ ತಡೆಗಟ್ಟಬೇಕು ಸರ್? ಜನರಿಗೆ ಕೊಡೋ ಸಂದೇಶ ಏನು ಸರ್? ಇಲ್ಲ, ತುಂಬ ನಾವು ಇದನ್ನು ತುಂಬ ಚೇಂಜಸ್ ಮಾಡೋದಕ್ಕಾಗಲ್ಲ. ಬಟ್ ನಾವು ನಮ್ಮ ಕಡೆಯಿಂದ ಏನೇನು ಮಾಡ್ಬೋದು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಂತ ನಾವು ತಗೊಂಡ್ರೆ, ಒಂದು ಸ್ಮೋಕಿಂಗ್. ಆಲ್ಮೋಸ್ಟ್ ಸ್ಮೋಕಿಂಗ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಯಂಗ್ ಅಡಲ್ಟ್ಸಲ್ಲಿ ಇರೋದ್ರಿಂದ ಸ್ಮೋಕಿಂಗ್ ಮತ್ತು ಡ್ರಗ್, ಇಲಿಸಿಟ್ ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಯಾವ್ಯಾವ ಡ್ರಗ್ಗಳನ್ನ ಬ್ಯಾನ್ ಮಾಡಿದರೆ ಅಥವಾ ಯೂಸ್ ಮಾಡಬಾರ್ದು ಅಂತ ಇದು ಮಾಡಿದಾರಲ್ಲ, ಅದನ್ನೆಲ್ಲ ಅಬ್ಯೂಸ್ ಮಾಡೋದನ್ನು ಬಿಡಬೇಕು. ಸೊ ಫಸ್ಟ್ ಥಿಂಗ್ ಈಸ್ ಸ್ಟೇ ಅವೇ ಫ್ರಮ್ ಸ್ಮೋಕಿಂಗ್, ವಿಚ್ ಈಸ್ ದ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್ ಥಿಂಗ್ ಎಕ್ಸಸೈಸ್. ಸೊ ಎವ್ರಿಬಡಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್ ಎವ್ರಿ ಡೇ. 30 minutes ಆಫ್ ಎಕ್ಸಸೈಸ್ ಈಸ್ ಎ ಮಸ್ಟ್. ಸೊ ಅಟ್ಲೀಸ್ಟ್ 5 days ಇನ್ ಎ ವೀಕ್ ಅಂತ ಹೇಳ್ತೀವಿ. ಸೊ ಇಫ್ ಯು ಡೂ 7 days ದಟ್ಸ್ ಫೈನ್. 30 minutes ಆಫ್ ಲೋ ಇಂಟೆನ್ಸಿಟಿ ಎಕ್ಸಸೈಸ್. ಲೋ ಇಂಟೆನ್ಸಿಟಿ ಅಂದರೆ ವಾಕಿಂಗ್ ಇರ್ಬೋದು, ಬ್ರಿಸ್ಕ್ ವಾಕ್ ಅಥವಾ ಜಾಗಿಂಗ್ ಇರ್ಬೋದು, ಅಥವಾ ಸ್ವಿಮ್ಮಿಂಗು ಅಥವಾ ಸೈಕ್ಲಿಂಗ್, ಈ ಥರ ಸಮ್ ಸ್ಮಾಲ್ ಎಕ್ಸಸೈಸು.
ಸೊ ಇಟ್ ಶುಡ್ ಬಿ ಯುವರ್ ರೊಟೀನ್. ನಿಮ್ಮ ಲೈಫಲ್ಲಿ ನಿಮ್ಮ ದಿನಚರಿನಲ್ಲಿ ಇದನ್ನು 30 ಮಿನಿಟ್ಸ್ನ ನೀವು ನಿಮ್ಮ ಎಕ್ಸಸೈಸ್ಗೋಸ್ಕರ ಎತ್ತಿಡಬೇಕು. ಇಟ್ ಈಸ್ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಡಯಟ್. ಫುಡ್ ಹ್ಯಾಬಿಟ್ಸು ನಾವು ಯಾವಾಗಲೂ ಹೇಳ್ತೀವಿ, ಮನೆ ಊಟ ಇಸ್ ದ ಬೆಸ್ಟ್ ಊಟ. ನಾನು ಇವಾಗಲೂ ಮನೆಯಿಂದ ಪ್ಯಾಕ್ ಮಾಡ್ಸ್ಕೊಂಬರ್ತೀನಿ, ಮನೆಯಿಂದ ಊಟ ಮಾಡ್ತೀನಿ. ಸೊ ಔಟ್ಸೈಡ್ ಫುಡ್ಡು ಫ್ಯಾಷನ್ ಅನಿಸ್ಬೋದು, ಯು ಆರ್ ರಿಚ್, ವೆಲ್ತಿ, ಸೊ ಆಚೆ ತಿನ್ನುವಂಥ ಕೆಪಾಸಿಟಿ ಬಂದಿದೆ, ಇಟ್ಸ್ ಗುಡ್, ಬಟ್ ಇಟ್ಸ್ ನಾಟ್ ಹೆಲ್ತಿ. ಸೊ ಔಟ್ಸೈಡ್ ಫುಡ್ ಒನ್ಸ್ ಇನ್ ಎ ವೈಲ್, ಒನ್ಸ್ ಇನ್ ಫೋರ್ಟ್ ನೈಟ್ ಆರ್ ಒನ್ಸ್ ಇನ್ ಎ ಮಂತ್, ಇಟ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ಇಟ್ ಈಸ್ ಯು ಹ್ಯಾವ್ ಟು ಎಂಜಾಯ್. ಸೊ ಗೋ ಆ್ಯಂಡ್ ಗೆಟ್ ಇಟ್ ಡನ್, ಬಟ್ ನಾಟ್ ಎವ್ರಿ ಡೇ. ಸೊ ಫುಡ್ ಹ್ಯಾಬಿಟ್ಸ್ನ ನೀವು ಚೇಂಜಸ್ ಮಾಡ್ಕೋಬೇಕು. ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಕಡೆ ಗಮನ ಕೊಡಬೇಕು. ಮೋರ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮತ್ತು ಲೋ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಹೆಲ್ತಿ ಫುಡ್. ದಟ್ಸ್ ಥರ್ಡ್. ನೆಕ್ಸ್ಟ್ ಬಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಮಗೆ ಇರೋ ಸ್ಟ್ರೆಸ್ಸಲ್ಲಿ ಸೊ ವಿ ಆರ್ ಲೈಕ್, ನಾವು ಪ್ರಪಂಚ ತಲೆ ಮೇಲೆ ಹೊತ್ಕೊಂಡು ಸುತ್ತಾಡೋ ಥರ ನಾವು ಜೀವನ ಮಾಡ್ತಾಯಿದ್ದೀವಿ. ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಇಟ್ ಜಸ್ಟ್ ಲೀವ್ ಎವ್ರಿಥಿಂಗ್, ಬಿ ಹ್ಯಾಪಿ, ವಾಟ್ ಎವರ್ ಯು ಹ್ಯಾವ್, ಎಂಜಾಯ್ ಮಾಡಿ, ಬೇರೆದನ್ನೆಲ್ಲ ಯೋಚನೆ ಮಾಡೋದನ್ನು ಮರೀರಿ. ಸೊ ಸ್ಟ್ರೆಸ್ ನೀವು ಯಾವಾಗ ಮಾಡ್ಕೊಳ್ತೀರಾ, ನಿಮ್ಮ ಬಾಡಿನಲ್ಲಿ ವೇರಿಯಸ್ ಹಾರ್ಮೋನ್ಸು ಮತ್ತು ವೇರಿಯಸ್ ಮೀಡಿಯೇಟರ್ಸ್ ಎಲ್ಲ ರೈಸ್ ಆಗೋದ್ರಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ನೋಡಿದರೆ ಯಾರೋ ಕೂಗಾಡ್ತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ಜಗಳ ಮಾಡ್ತಿರ್ತಾರೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ. ಸೊ ಅಡ್ರಿನಲ್ ಲೆವೆಲ್ ರಶ್ ಜಾಸ್ತಿ ಆಗುತ್ತೆ. ಸೊ ಯು ವಿಲ್ ಎಂಡ್ ಅಪ್ ಇನ್ ಪ್ರಾಬ್ಲಮ್. ಸೊ ಸ್ಟ್ರೆಸ್ನ ಲೆವೆಲ್ನ ಕಡಿಮೆ ಮಾಡ್ಕೋಬೇಕು. ಅದಲ್ಲದೆ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಎಕ್ಸಸೈಸ್. ಎವ್ರಿ ಡೇ ಎಕ್ಸಸೈಸ್ ಮಾಡಿ. ಸರ್, ನನಗೆ ಇನ್ನೊಂದು ಡೌಟ್ ಇದೆ. ಈ ಪ್ಯಾಕಲ್ಲಿ ಫುಡ್ಸ್ ಬರುತ್ತಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆಯಾ? ಡೆಫಿನೆಟ್ಲಿ. ಫುಡ್ ಹ್ಯಾಬಿಟ್ಸ್, ಡಯಟ್ ಬಗ್ಗೆ ಮಾತಾಡಬೇಕಂದ್ರೆ ಒಂದಿನ ಮಾತಾಡ್ಬೋದು. ಸೊ ಡಯಟ್ ಅನ್ನೋದು ವೆರಿ ನಮ್ಮದು ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಅಂತಂದರೆ, ನಾವು ತಗೊಳ್ಳೋ ಗಾಳಿ, ನಾವು ತಗೊಳ್ಳೋ ನೀರು, ನಾವು ತಗೊಳ್ಳೋ ಫುಡ್ಡಲ್ಲೇ ನಮ್ದು ಅರ್ಧ ಕಾಯಿಲೆಗಳು ನಾವನ್ನ ಕಂಟ್ರೋಲ್ ಮಾಡ್ಕೋಬೋದು. ಸೊ ದಟ್ಸ್ ವಾಟ್ ದ ಡಿಕ್ಟಿವ್. ಸೊ ಡೆಫಿನೆಟ್ಲಿ ಹೇಳ್ದಂಗೆ ಕ್ಯಾನ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಸು, ಸೊ ದೇ ಆರ್ ಆಲ್ ವೆರಿ ಡೇಂಜರಸ್. ಸೊ ಆದಷ್ಟು ಅವನ್ನ ಅವಾಯ್ಡ್ ಮಾಡಬೇಕು. They are all processed food. They use preservatives. So they use all types of chemicals to make tastier, make the food tastier. So artificial tasteners, so artificial colors. So they are very dangerous. So packed foods ತುಂಬ dangerous. Packed canned food ಇರುತ್ತಲ್ಲ, ಅವನ್ನ ಅಷ್ಟು ಯೂಸ್ ಮಾಡಬಾರ್ದು. They are not good for health. ಸರ್, ಇದು ಪ್ಲಾಸ್ಟಿಕ್ಕು ಜಾಸ್ತಿ ಯೂಸ್ ಮಾಡೋದ್ರಿಂದನೂ ಈ ಕ್ಯಾನ್ಸರು ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದನ್ನು ಹೇಳ್ತೀನಿ. ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಚೇಂಜಸ್ ಆಗ್ತಿದೆ. ನಮ್ಮದು ಫುಡ್ಡಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮದು ವಾಟರ್ ಬಾಟ್ಲ್ ಪ್ಲಾಸ್ಟಿಕ್, ಮೇಡಪ್ ಆಫ್ ಪ್ಲಾಸ್ಟಿಕ್ ಇರುತ್ತೆ. ಊಟದ ಬಾಕ್ಸ್ಗಳು, ನಾವು ಕಾಫಿ ಕುಡಿಯೋ ಕಪ್ಸು, ಸೊ ಪ್ಲಾಸ್ಟಿಕ್ ತುಂಬ ಯೂಸ್ ಮಾಡ್ತೀವಿ ನಾವು. ಈವನ್ ಪ್ಯಾಕ್ಡ್ ಫುಡ್ಸು ಎಲ್ಲ ಪ್ಲಾಸ್ಟಿಕ್ ಒಳಗಡೆ ಇರುತ್ತೆ. ಸೊ ಏನು ಹೇಳ್ತೀರಂತಂದರೆ, ಹೀಟ್ ಇರೋವಂಥ ಸಬ್ಸ್ಟೆನ್ಸಸ್ಸು ಈ ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗಿ ಕೆಲವು ಕೆಮಿಕಲ್ಸ್ನ ರಿಲೀಸ್ ಮಾಡ್ತವೆ ಅಂತ ಹೇಳ್ತಾರೆ. ಸೊ ದೇ ಆರ್ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಆಗ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ದೇಹದಲ್ಲಿ ಕೆಲವು ಕಾರ್ಸಿನೋಜನ್ಸ್ ಕೆಮಿಕಲ್ಸ್ ಸೇರ್ಕೊಳ್ಳೋದ್ರಿಂದ ನಮಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತ ಒಂದಿದೆ. ಅದಲ್ಲದೆ ಈ ಕೆಮಿಕಲ್ಸು ರಕ್ತಕ್ಕೆ ಹೋಗೋದ್ರಿಂದ ಸೊ ಚೇಂಜಸ್ ಆಗ್ತಾ, ಕಾರ್ಡಿಯಾಕ್ ಪ್ರಾಬ್ಲಮ್ಸನ್ನು ಬರಬಹುದು ಅಂತ ಕೆಲವು ಸ್ಟಡೀಸ್ ಹೇಳ್ತಾ ಇದೆ. ಬಟ್ ಕೋರ್ಲೇಟ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಎಕ್ಸ್ಪೋಜರ್ ತುಂಬ ಇದೆ. ಇದಲ್ಲದೆ ಪೊಲ್ಯೂಷನ್ ಇದೆ. ಪೊಲ್ಯೂಷನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಪೊಲ್ಯೂಷನ್ ತುಂಬ ಏರ್ ಕ್ವಾಲಿಟಿನೇ ತುಂಬ ಚೇಂಜ್ ಆಗಿದೆ. ನಮ್ಮ ತುಮಕೂರ್ದು ಆ್ಯಕ್ಚುಲಿ ಒನ್ ಆಫ್ ದ ಗುಡ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಇತ್ತು. ಈಗ ರೀಸೆಂಟಾಗಿ ನೋಡಿದ್ರೆ ಇದು ತುಂಬ ಹಾಳಾಗಿದೆ. ಸೊ ತುಮಕೂರಲ್ಲಿ ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಅಷ್ಟು ಪೊಲ್ಯೂಷನ್ ಆಗ್ತಿದೆ, ಅಷ್ಟು ವೆಹಿಕಲ್ಸ್ ಜಾಸ್ತಿ ಆಗ್ತಿದೆ, ಸುತ್ತಮುತ್ತ ಫ್ಯಾಕ್ಟ್ರೀಸ್ಗಳು ಅವೆಲ್ಲ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಲ್ಲ ಹಾಳಾಗಿದೆ. ಸೊ ಈ ಇದರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದ ಈ ಗಾಳಿನ ನಾವು ಕುಡಿತಾ ಇರೋದ್ರಿಂದ ಸೊ ನಮಗೆ ಈವನ್ ಕ್ಯಾನ್ಸರ್ಸು ಮತ್ತು ಕಾರ್ಡಿಯಾಕ್ ಇಶ್ಯೂಸ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏರ್ ಪೊಲ್ಯೂಷನ್ ತುಂಬ ಇಂಪಾರ್ಟೆಂಟ್. ಏರ್ ಪೊಲ್ಯೂಷನ್ದಲ್ಲಿ ಇವೆಲ್ಲ ತೊಂದರೆ ಆಗ್ಬೋದು. ಆಸ್ಪೆಕ್ಟ್ಸ್ ಬಗ್ಗೆ ನಾನು ಹೇಳ್ತಿದ್ದೆ. ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ನ ತಗೊಂಡ್ರೆ, ಹೌ ಟು ಪ್ರಿವೆಂಟ್ ಇದನ್ನು ಈ ಎಂಗೇಜಲ್ಲಿ ಅನ್ನೋದ್ರ ಬಗ್ಗೆ ತಗೊಂಡ್ರೆ ಕೆಲವು ಥಿಂಗ್ಸ್ ಇನ್ನೂ ಇಂಪಾರ್ಟೆಂಟ್. ಅಂದರೆ ಸ್ಲೀಪು, ನಿದ್ರೆ ನಮಗೆ 7 to 8 hours ಸ್ಲೀಪ್ ಬೇಕು. ಕ್ವಾಲಿಟಿ ಆಫ್ ಸ್ಲೀಪ್ ಬೇಕು. ನಿದ್ರೆ ಪ್ರಾಬ್ಲಮ್ಮು ಅಂದರೆ ನಿದ್ರೆ ಮಾಡ್ತಾ ಇಲ್ಲ ಅಂತಂದ್ರೂ ಸೊ ಯು ಆರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತಂದರೆ ನಿದ್ರೆನ ಸಫಿಷಿಯೆಂಟಾಗಿ ಮಾಡಬೇಕು. ಗಾಢ ನಿದ್ರೆ ಮಾಡಬೇಕು, ಕಣ್ಣು ತುಂಬ ನಿದ್ರೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ನಿದ್ರೆ ವೆರಿ ಇಂಪಾರ್ಟೆಂಟು. ಸ್ಲೀಪ್ನ ನೀವು ಮೇಂಟೈನ್ ಮಾಡಲೇಬೇಕು. ಸೊ ನೀವು ನಿದ್ರೆಗೋಸ್ಕರ 7 to 8 hours ಎತ್ತಿಡಬೇಕು ಎವ್ರಿ ಡೇ.
ಅದಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಿಮ್ಮ ವೆಯ್ಟನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಹ್ಯಾವ್ ಯುವರ್ ಬಾಡಿ ವೆಯ್ಟ್ನ ಒಂದು ಹೆಲ್ತಿ ವೆಯ್ಟ್ ಬ್ಯಾಂಡಲ್ಲೇ ನಿಮ್ಮದು ಅದನ್ನು ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಪ್ರಾಬ್ಲಮ್, ಕಡಿಮೆ ಆದರೂ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಮೇಂಟೈನ್ ಯುವರ್ ವೆಯ್ಟ್ ವಿತ್ ಗುಡ್ ಎಕ್ಸಸೈಸ್. ಅದಲ್ಲದೆ ಲಿಮಿಟ್ ಯುವರ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಅಂದರೆ ಬಿಂಜ್ ಆಲ್ಕೋಹಾಲ್ ತುಂಬ ಒಂದೇ ಸಲ ಹೈ ಲೆವೆಲ್ ಆಲ್ಕೋಹಾಲ್ನ ತಗೊಳ್ಳೋದು ಆ ಥರದ್ದನ್ನು ಅವಾಯ್ಡ್ ಮಾಡಬೇಕು. ಸೊ ಆಲ್ಕೋಹಾಲ್ ಇಟ್ ಈಸ್ ಗುಡ್ ಅಂತ ಹೇಳ್ತಿಲ್ಲ. ಆಲ್ಕೋಹಾಲ್ ಒನ್ಸ್ ಇನ್ ಎ ವೈಲ್ 6 months ಅಥವಾ 1 year 3 months ಈ ಥರ ಬಿಂಜ್ ಅಂದರೆ ಅಕೇಶ್ನಲ್ ಆಲ್ಕೋಹಾಲ್ ಈಸ್ ಓಕೆ, ಬಟ್ ನಾಟ್ ರುಟೀನ್ ಆಲ್ಕೋಹಾಲ್ನ ಲಿಮಿಟ್ ಮಾಡಬೇಕು. ಅದಲ್ಲದೆ ನಿಮ್ಮ ಕಾಯಿಲೆಗಳನ್ನ ನೀವು ಕಂಟ್ರೋಲ್ ಇಟ್ಕೋಬೇಕು. ಲೈಕ್ ನಿಮಗೆ ಬಿ ಪಿ ಇತ್ತು, ಶುಗರ್ ಇತ್ತು, ಲಿಪಿಡ್ ಪ್ರಾಬ್ಲಮ್ಸ್ ಇತ್ತು. ಸೊ ನಿಮ್ಮ ಅಂಡರ್ಲೈನ್ ಪ್ರಾಬ್ಲಮ್ಸ್ಗಳನ್ನ ನೀವು ತುಂಬ ಕಂಟ್ರೋಲ್ ಇಟ್ಕೋಬೇಕು. ಹಾರ್ಟ್ ಮತ್ತು ಕಿಡ್ನಿ ಫಂಕ್ಷನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಸೊ ನಿಮ್ಮಲ್ಲಿರೋ ಕಾಯಿಲೆಗಳನ್ನ ವೆಲ್ ಕಂಟ್ರೋಲ್ ಇಟ್ಕೋಬೇಕು. ಇದಕ್ಕೋಸ್ಕರ ರೆಗ್ಯುಲರ್ ಚೆಕಪ್ ಇಂಪಾರ್ಟೆಂಟು. ನೀವು ಡಾಕ್ಟರ್ಸ್ನ ಮೀಟ್ ಮಾಡಬೇಕು. ನಾನು ಅವಾಗಲೇ ಡಿಸ್ಕಸ್ ಮಾಡ್ತಾಯಿದ್ದೆ. ಸೊ ಲೆಸ್ ದೆನ್ 35 years ಇರೋವಂಥವ್ರು ನಿಮಗೆ ಎವ್ರಿ ಇಯರ್ ಒನ್ಸ್ ಅಟ್ಲೀಸ್ಟ್ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಲೈಕ್ ಬ್ಲಡ್ ಶುಗರು, ಬ್ಲಡ್ ಪ್ರೆಷರ್ ಲೆವೆಲ್ಸು ಮತ್ತು ಲಿಪಿಡ್ ಲೆವೆಲ್ಸು ಇವನ್ನ ಚೆಕ್ ಮಾಡಿಸ್ತಾ ಇದ್ದರೆ ಒಳ್ಳೆಯದು. ಸೊ ಮೋರ್ ದೆನ್ 35 ಆಯಿತು ಅಂತಂದರೆ ಯು ಆರ್ ಅಟ್ ರಿಸ್ಕ್ ಅಂತ. ಸೊ ಎವ್ರಿ 6 months ಒನ್ಸ್ ನೀವು ಹ್ಯಾವ್ ಟು ಚೆಕ್ ಮಾಡಬೇಕು. ಬಟ್ ನಿಮ್ಗೇನಾದ್ರು ಶುಗರು ಮತ್ತು ಬ್ಲಡ್ ಪ್ರೆಷರ್ ಇತ್ತು ಅಂದರೆ ಸೊ ಯು ಹ್ಯಾವ್ ಟು ವಿಸಿಟ್ ಯುವರ್ ಡಾಕ್ಟರ್ ರೆಗ್ಯುಲರ್ಲಿ ಆ್ಯಂಡ್ ಚೆಕ್ ರೆಗ್ಯುಲರ್ಲಿ ಫಾರ್ ಎನಿ ಅಲಾರಾಮಿಂಗ್ ಸೈನ್ಸ್. ಸೊ ಇದೆಲ್ಲ ನೀವು ರೆಗ್ಯುಲರಾಗಿ ಮಾಡೋದ್ರಿಂದ ನೀವು ಪ್ರಿವೆಂಟ್ ಮಾಡ್ಬೋದು. ಬಟ್ ಆದ್ರೂ ಮೆನಿ ಥಿಂಗ್ಸ್ ಎಷ್ಟೊಂದು ನಮ್ಮ ಕೈಲಿ ಇರಲ್ಲ. ಸೊ ಇಟ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ಗೂ ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡೋದು ನಮ್ಮ ಧರ್ಮ. ಸೊ ಅದು ಬಿಟ್ಟಿದ್ದು ಮುಂದೆ ನೋಡೋಣ. ಇದ್ರಿಗೆ ಇನ್ನೇನೋ ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಗೊತ್ತಾದರೆ ಅಥವಾ ಈ ಇನ್ಸಿಡೆಂಟಲ್ಲಿ ಏನಾದ್ರು ಹೊಸ ಸ್ಟಡೀಸಲ್ಲಿ ಹೊಸ ಚೇಂಜಸ್ಸು ಅಥವಾ ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಗೊತ್ತಾದರೆ ಅವನ್ನ ಯಾವ ಥರ ಅವಾಯ್ಡ್ ಮಾಡಬೇಕು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು.